ನಮಸ್ಕಾರ, ಹೇಗಿದ್ದೀರಾ? ಯೂಟ್ಯೂಬ್ ಇಂದ ನೀವು ದುಡ್ಡು ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಗೂ ಕೂಡ ಈ ತರದ ಒಂದು ಮೇಲ್ ಬಂದಿರುತ್ತೆ ಗೂಗಲ್ ಪೇಮೆಂಟ್ಸ್ ಇಂದ, ಫೈಂಡ್ ಯುವರ್ ಟ್ಯಾಕ್ಸ್ ರಿಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಅಂತ. ಸೊ ಈ ಮೇಲ್ ಬಂದ ನಂತರ ಮತ್ತೆ ನೀವು ಟ್ಯಾಕ್ಸ್ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ಬೇಕಾ? ಯಾಕೆ ಮೇಲ್ ಬಂದಿದೆ? ಈ ಮೇಲ್ ನಿಂದ ನಿಮ್ಮ ಚಾನಲ್ ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಎಲ್ಲದನ್ನ ಒಂದೊಂದಾಗಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ನಿಮ್ಮ ಚಾನಲ್ ಇನ್ನು ಮಾನಿಟೈಸ್ ಆಗಿಲ್ಲ ಅಂದ್ರೂ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಹಾಗೆ ಚಾನಲ್ ಗೆ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಹೆಲ್ಪ್ ಆಗುವಂತ ಕಂಟೆಂಟ್ ಇಲ್ಲಿ ಸಿಗುತ್ತೆ. ನಿಮ್ಮ ಚಾನಲ್ ಮಾನಿಟೈಸ್ ಆದ್ಮೇಲೆ ನೀವು ಯುಎಕ್ಸ್ ಟ್ಯಾಕ್ಸ್ ಫಾರ್ಮ್ ನ ಕಂಪಲ್ಸರಿ ಫಿಲ್ ಮಾಡಬೇಕು. ಅದ್ಯಾಕಪ್ಪ ಅಂದ್ರೆ ಯುಎಸ್ ಇಂದ ನಿಮ್ಮ ಚಾನಲ್ ಗೆ ವ್ಯೂಸ್ ಬಂದಾಗ ಆ ವ್ಯೂಸ್ ನಿಂದ ಬಂದಂತಹ ಹಣ ಏನಿದೆ ನಿಮ್ಗೆ ಟ್ಯಾಕ್ಸ್ ಡಿಡಕ್ಟ್ ಆಗಿ ಸಿಗುತ್ತೆ. ಸೊ ಮಾನಿಟೈಸ್ ಆದ್ಮೇಲೆ ಪ್ರತಿ ವರ್ಷ ನಿಮ್ಗೆ ಈ ತರದ ಒಂದು ಮೇಲ್ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಯುಎಸ್ ನಿಂದ ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ, ಎಷ್ಟು ಟ್ಯಾಕ್ಸ್ ಡಿಡಕ್ಟ್ ಆಯ್ತು, ಎಲ್ಲಾ ಇನ್ಫಾರ್ಮೇಶನ್ ಇದರಲ್ಲಿನೇ ನಿಮ್ಗೆ ಸಿಗುತ್ತೆ. ಸೊ ನೀವು ಯುಎಸ್ ಟ್ಯಾಕ್ಸ್ ಫಿಲ್ ಮಾಡುವಾಗ ಅಲ್ಲಿ ಎರಡು ಆಪ್ಷನ್ ಇರುತ್ತೆ, ಪೇಪರ್ಲೆಸ್ ಹಾಗೂ ಪೋಸ್ಟ್ ಅಂತ. ಸೊ ನೀವು ಅಲ್ಲಿ ಪೇಪರ್ಲೆಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ತರದ ಒಂದು ಮೇಲ್ ನಿಮ್ಗೆ ಪ್ರತಿ ವರ್ಷ ಬರುತ್ತೆ. ಅದೇ ಏನಾದ್ರೂ ಪೋಸ್ಟ್ ಸೆಲೆಕ್ಟ್ ಮಾಡಿದ್ರೆ ಪೋಸ್ಟ್ ಮುಖಾಂತರ ನಿಮ್ಮ ಅಡ್ರೆಸ್ ಗೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಟ್ಯಾಕ್ಸ್ ಫಿಲ್ ಮಾಡುವ ವಿಡಿಯೋದಲ್ಲಿ ಪೇಪರ್ಲೆಸ್ ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೆ. ಆ ಡೀಟೇಲ್ ವಿಡಿಯೋ ಏನಿದೆ ನಿಮ್ಗೆ ಇಲ್ಲಿ ಸಿಗುತ್ತೆ, ಅದನ್ನ ಒಮ್ಮೆ ಚೆಕ್ ಮಾಡಿ. ಅಲ್ಲಿ ಯುಎಕ್ಸ್ ಟ್ಯಾಕ್ಸ್ ಫಾರ್ಮ್ ಹೇಗೆ ಫಿಲ್ ಮಾಡೋದಂತ ಡೀಟೇಲ್ ಆಗಿ ತಿಳಿಸಿದೀನಿ. ಸೊ ಈಗ ಮೇಲ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೀವು ಮತ್ತೆ ಟ್ಯಾಕ್ಸ್ ಫಿಲ್ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ ಗಾಗ್ಲಿ ಅಥವಾ ಆಡ್ಸೆನ್ಸ್ ಅಕೌಂಟ್ ಆಗ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇದು ಒಂಥರ ಇನ್ವಾಯ್ಸ್ ಇದ್ದಂಗೆ, ಅದೇ ಎಷ್ಟು ರೆವೆನ್ಯೂ ಜನರೇಟ್ ಆಗಿದೆ ಅಂತ ಡೀಟೇಲ್ಸ್ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ನೆಕ್ಸ್ಟ್ ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಗೂ ಈ ತರದ ಮೇಲ್ ಬಂದಿದೆನಾ ಇಲ್ಲ ಅಂತ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.